ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಯೂಟ್ಯೂಬಿನ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನನ್ನ ಫಸ್ಟ್ ಯೂಟ್ಯೂಬಿನ ವಿಡಿಯೋಗೆ ನಾನು ಅನ್ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾರ್ಸಲ್ನ. ಸೊ ವಿಡಿಯೋ ಮಾಡೋ ಟೈಮಿಗೆ ಪಾರ್ಸಲ್ ಬಂದಿರೋ ಸಲುವಾಗಿ ಅದು ಕೂಡ ಅನ್ಪ್ಯಾಕಿಂಗ್ ಮಾಡುವ ಬನ್ನಿ. ಏನು ಬುಕ್ ಮಾಡಿದ್ದೀನಿ ಅಂತ ಅಂದರೆ ಅಡುಗೆ ಮನೆಗೆ ಕಿಚನ್ ಐಟಮ್ಸ್ ಮಾತ್ರನೇ. ಸೊ ಅಡುಗೆ ಮನೆಗೆ ಬೇಕಾಗಿರುವಂಥ ಮೇನ್ ಪದಾರ್ಥ ನಮ್ಮ ಮನೆಯಲ್ಲಿ ಏನಂದರೆ ಚಪಾತಿ ಕಲ್ಲು ಮತ್ತು ಲಟ್ಟಣಿಗೆ. ಇದು ಕಾಂಬೋ ಆಫರು ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇದೆ. ಸೊ ಬನ್ನಿ ಹೇಗಿದೆ ಪಾರ್ಸಲ್ ಒಳಗಡೆ ಆ್ಯಂಡ್ ಮೇಲೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನೆಲ್ಲ ನಾವು ಚೆಕ್ ಮಾಡೋದು. ನಾನು ಇಲ್ಲಿವರೆಗೂ ಫ್ಲಿಪ್ಕಾರ್ಟಲ್ಲಿ ಯಾವುದೇ ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿದ್ರೂ ತುಂಬ ಕ್ವಾಲಿಟಿಯಾಗಿ ಬಂದಿದೆ, ಚೆನ್ನಾಗಿದೆ. ಬಟ್ ಈ ಪಾರ್ಸಲ್ ಹೇಗಿದೆ ಅಂತ ನಾನು ಫಸ್ಟ್ ಟೈಮು ಯಾವುದಾದ್ರು ಒಂದು ಲಾಗ್ ಮಾಡ್ತಿರೋದು. ಸೊ ಇಟ್ಸ್ ಓಕೆ. ಆ್ಯಂಡ್ ಓಪನಿಂಗ್ ಏನೋ ನೀಟಾಗಿ ಕೊಟ್ಟಿದ್ದಾರೆ, ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ. ಆ ಕಲ್ಲು ಮಾರ್ಬಲ್ ಆಗಿರೋದ್ರಿಂದ ಅದು ಒಡೆದೋಗ್ಬಾರ್ದು ಅನ್ನೋಕ್ಕೋಸ್ಕರ ಮೇಲೆ ಶೀಟ್ಸ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ಇಟ್ಸ್ ಗುಡ್. ಇದು ಪ್ರೈಸ್ ಬಂದು 246 ಸಮಥಿಂಗ್ ಇದೆ. ಇದು ಬಂದು ಕ್ವಾಲಿಟಿ ಗುಡ್ ಆಗಿದ್ದರೆ ನಾವು ಕೊಟ್ಟಿರುವಂಥ ಅಮೌಂಟಿಗೆ ವರ್ತ್ ಇರುತ್ತೆ. ಇದು ಲಟ್ಟಣಿಗೆಲ್ಲ ಏನೋ ಚೆನ್ನಾಗೇ ಇದೆ. ಓಪನ್ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ಕತೆ ಜ್ಞಾಪನ ಬರ್ತಿದೆ. ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ್ರಿ ಅನ್ನೋದು ಗೊತ್ತಿರುತ್ತೆ. ಎ ಥರ್ಸ್ಟಿ ಕ್ರೋ ಅನ್ನೋ ಒಂದು ಸ್ಟೋರಿ ಬರ್ತಿತ್ತು ಅವಾಗ. ಮೇ ಬಿ ಇವಾಗಲೂ ಕೂಡ ರೈಮ್ಸಲ್ಲಿ ಆ ಸ್ಟೋರೀಸಲ್ಲಿ ಬಂದೇ ಬರುತ್ತೆ. ಎಷ್ಟು ಜನಕ್ಕೆ ಈ ಸ್ಟೋರಿ ಜ್ಞಾಪನ ಇದೆ ಕಮೆಂಟ್ ಮಾಡಿ, ಸೊ ದಟ್ ಐ ನೋ ನಿಮಗೆಲ್ಲ ಕೂಡ ಜ್ಞಾಪನ ಇದೆ ಅಂತ. ಈ ಸ್ಟೋರಿ ಯಾಕೆ ಜ್ಞಾಪನ ಬಂತು ಅಂತ ಆಮೇಲೆ ಹೇಳ್ತೀನಿ. ಆ್ಯಂಡ್ ಫಸ್ಟು ಈ ಒಂದು ಕಲ್ಲನ್ನು ನೋಡಿ. ಓಪನ್ ಮಾಡಿದಾಗ ಚೆನ್ನಾಗೇ ಇತ್ತು, ಓಕೆ ಅನ್ನಿಸ್ತಿತ್ತು. ಆ್ಯಂಡ್ ಮೇಲ್ ಕೂಡ ತುಂಬ ಅದು ದಪ್ಪ ಭಾರ ಅನ್ನಿಸ್ತಿತ್ತು. ಬಟ್ ಆ ಸೈಜು ಓಕೆ. ನನಗೆ ಹ್ಯಾಂಡ್ ಇಟ್ ಚೆಕ್ ಮಾಡಿದಾಗ ಸ್ವಲ್ಪ ದೊಡ್ಡದಾಗ ಅನ್ನಿಸ್ತಿತ್ತು, ನನ್ನ ಕೈಯಿಂದ ಸ್ವಲ್ಪ ದೊಡ್ಡದು ಅಷ್ಟೇ. ಬಟ್ ಸ್ವಲ್ಪ ಹೊತ್ತಿಗೆ ಗೊತ್ತಾಯಿತು ಶೀಟಿಗೆಲ್ಲ ಏನೋ ಗ್ರೀನ್ ಕಲರ್ ಅಂಟಿದೆ ಅಂತ. ನಾನು ಇದೇನು ಗ್ರೀನ್ ಕಲರ್ ಅಂತ ಕೈಲೆಲ್ಲ ಹಾಕಿ ನೋಡಿದೆ. ಮೇಲೇನೋ ಗ್ರೀನ್ ಪೇಂಟ್ ಹಾಕಿದ್ದಾರೆ ಅನಿಸುತ್ತೆ. ಪೇಂಟ್ ಎಲ್ಲ ಕೈಗೆ ಅಂಟುತ್ತಿತ್ತು. ಆ್ಯಂಡ್ ಅದನ್ನು ವಾಶ್ ಮಾಡಿದ್ರು ಕೂಡ ಹೋಗುವಂಥ ಒಂದು ಇದೆಲ್ಲ ಅದು ಕಾಣಿಸ್ತಾನೆ ಇರಲಿಲ್ಲ. ನನಗೆ ಯಾವತ್ತೂ ಈ ಥರ ಯಾವ ಪಾರ್ಸಲ್ ಕೂಡ ರಿಸೀವ್ ಆಗಿಲ್ಲ. ನಾನಂತೂ ಇದನ್ನು ರಿಟರ್ನ್ ಮಾಡ್ತಾಯಿದ್ದೀನಿ, ಇಟ್ಕೊಳ್ಳಲ್ಲ. ನನ್ನ ಕೈ ಕೂಡ ತೊಳ್ಕೊಂಬಂದು ಕೂಡ ನೋಡ್ತಾ ಇದ್ದೀನಿ, ಕೈಲೆಲ್ಲ ಮಾರ್ಕ್ಸ್ ಹಾಗೇ ಇದೆ. ಈ ಥರ ಎಲ್ಲ ತೊಗೊಂಡು ನಾವು ತೊಳೆದು ಮಾಡಿದ್ರೆ ಅದು ತುಂಬ ಪಾಯ್ಸನ್ ಆಗಿ ಅನ್ಪ್ಯಾಕ್ ಮಾಡಿರೋದನ್ನೆಲ್ಲ ಪ್ಯಾಕ್ ಮಾಡಿ ಹಾಗೆ ಬಂದೆ. ಎಲ್ಲಿಗೆ ಅಂದರೆ ಕೆಳಗಡೆ ಹೋಗ್ತಾ ಇದ್ದೀನಿ, ಡೌನ್ ಸೈಡ್ ಚಿಕನ್ ತರೋಕ್ಕೋಸ್ಕರ. ನೈಟ್ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅದು ಇವತ್ತು ಸ್ಯಾಟರ್ಡೆ ಮಾಡಿದ್ರೆ ಸಂಡೇ ಅಬ್ಸಲ್ಯೂಟ್ಲಿ ತಿನ್ಬೋದು ಅನ್ನೋಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಬಂದು ಚಿಕನ್ ಮಾಡೋಣ ಅಂತ ತೊಗೊಂಬರೋಕ್ಕೆ ಹೊರಟೆ. ಇಲ್ಲಿ ಬಂದು KG 170 kg ಚಿಕನ್ನು. ಸೊ ತೊಗೊಂಡಿದ್ದಾಯಿತು, ವಾಪಸ್ ಹೋಗಿ ಅಡುಗೆ ಮಾಡಬೇಕು. ಹೋಗೋದಾರಿಲೇ ನಾನು ಯಾವಾಗಲೂ ಹೋಗೋ ಅಂಗಡಿ ಇದು. ಅಲ್ಲಿ ಮಿಕ್ಕಿದ್ದು ಬೇಕಾಗಿರುವಂಥ ಸಾಮಾನುಗಳು, ಹಾಗೆ ಮೊಟ್ಟೆ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಮನೆ ಕಡೆಗೆ ಹೊರಟೆ. ಅಲ್ಲೇನು ಅಂದರೆ 5 ರೂಪೀಸ್ 10 ರೂಪೀಸಿಗೆಲ್ಲ ಮೊದಲು ಜಾಸ್ತಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಬರೋದು. ಇವಾಗೆಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು LPGಗೆ ಶಾರ್ಟೇಜು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ಮಾಡಿದ್ದಾರೆ. ಬಟ್ ಅಕ್ಕ ಯಾವಾಗಲಿದ್ರು ನನಗೋಸ್ಕರ ಜನರಸ್ ಅಮೌಂಟಲ್ಲಿ ಕೊಡ್ತಿರ್ತಾರೆ. ನಾನು ಯಾವಾಗಲೂ ಅವ್ರ ಹತ್ರ ಬಾರ್ಗಿ ಮಾಡೋಕ್ಕೆ ಹೋಗಲ್ಲ. ತೊಗೊಂಡಾಯ್ತಾಯಿತು, ತೊಗೊಂಡು ಮನೆ ಕಡೆಗೆ ಊಟ. ಇಲ್ಲಿಂದ ನಮ್ಮ ಮನೆಗೆ ತುಂಬ ಹತ್ರನೇ ಇರೋದ್ರಿಂದ ಅಷ್ಟೊಂದೇನು ಅನಿಸಲ್ಲ. ಮನೆ ಹತ್ರ ಬಂದಿದ್ದಾಯಿತು. ಈಗ ಮೇಲೋಗಿ ಅಡುಗೆ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡುವ ನೋಡೋಣ. ಚಿಕನ್ ಕರಿ ಮಾಡಬೇಕಂತನೋ ಅಥವಾ ಸಾಂಬಾರು ಮಾಡಬೇಕಂತನೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಏನು ಮಾಡಬೇಕು ಅನಿಸುತ್ತೋ ಆಮೇಲೆ ಮಾಡೋದು. ತೊಗೊಂಡಿದ್ದಾಯಿತು. ಮೇಲತ್ತು ಪರ್ಸನಲ್ ಸುಸ್ತರೂ ಆಗೋಗುತ್ತೆ, ಯಾಕಂದರೆ ನಾವು 3rd ಫ್ಲೋರಲ್ಲಿ ಇರೋದು. ಇವಾಗ ಸೆಕೆಂಡ್ ಪಾರ್ಸಲ್ ಬಂದಿದೆ ನಂದು ಫ್ಲಿಪ್ಕಾರ್ಟಿಂದ. ಸೊ ಇದೇ ಸೆಕೆಂಡ್ ಪಾರ್ಸಲ್. ನಾನೇನು ಆರ್ಡ್ರ್ ಮಾಡಿದ್ದೆ ಅಂತ ನನಗೆ ಮರ್ತೋಗ್ಬಿಟ್ಟಿತ್ತು ಈ ಪಾರ್ಸಲಲ್ಲಿ. ಆದರೂ ಕೂಡ ಬಂದು ರಿಸೀವ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು ನಾನು ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ, ಒಂದು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಸ್ಟ್ಯಾಂಡ್ ಥರ ಬರುತ್ತಲ್ವ ಅದು. ಸೊ ಆರ್ಡ್ರನ್ನ ರಿಸೀವ್ ಮಾಡಿದೆ. ನಾನು ಅಂದ್ಕೊಂಡೆ ಯಾವಾಗಲೂ ನನಗೆ ಚೆನ್ನಾಗಿ ರಿಸೀವ್ ಆಗುವಂಥ ಪಾರ್ಸಲ್ಸ್ ನಾನು ವಿಡಿಯೋ ಮಾಡುವಂಥ ಒಂದು ಸಮಯದಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಆ ಥರ ಆಗ್ತಾಯಿದೆ. ನೋಡೋಣ ಈ ಪಾರ್ಸಲ್ ಆದ್ರೂ ಚೆನ್ನಾಗಿದೆಯೋ, ಯಾವ ರೀತಿ ಇದೆಯೋ. ಮೊದಲೇ ಬೇರೆ ಪ್ಲಾಸ್ಟಿಕ್ ಬೇರೆನೇ. ಸೊ ವಿ ವಿಲ್ ಸಿ ಏನಾಗುತ್ತೆ ಅಂತ. ಓಪನ್ ಮಾಡ್ತಾ ಇದ್ದೆ. ಆ್ಯಂಡ್ ಓಪನ್ ಮಾಡಿದಾಗ ಇಟ್ಸ್ ಓಕೆ, ಏನೋ ಇರಬಹುದು, ಒಂದು ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಓಪನ್ ಮಾಡಿದಾಗ ಕೂಡ ನನ್ನ ಇಂಪ್ರೆಷನ್ ಹಾಗೆ ಇತ್ತು, ಚೆನ್ನಾಗಿತ್ತು. ಓಪನ್ ಮಾಡಿದಾಗ
ಅದು ಪ್ಲಾಸ್ಟಿಕ್ ಆದ್ರೂ ಕೂಡ ಬ್ಯಾಸ್ಕೆಟ್ ಲುಕ್ಕೆಲ್ಲ ಓಕೆ ಆಗಿತ್ತು. ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಕೂಡ ಅವರು ಕೂಡ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನೋಡಿದೆ. ಓಕೆ, ಗುಡ್ ಕ್ವಾಲಿಟಿ ಅಂತ ಅಂದ್ಕೊಂಡೆ. ಅಸೆಂಬಲ್ ಮಾಡಬೇಕಿತ್ತು. ಸೊ ಓಪನ್ ಮಾಡ್ತಿದ್ದೆ ಅಸೆಂಬಲ್ ಮಾಡೋಣ ಅಂತ. ನೀಟಾಗಿ ಅವರು ನಾಟೆಲ್ಲ ಹಾಕಿ ಕೊಟ್ಟಿದ್ರು. ಸೊ ಓಪನ್ ಮಾಡ್ತಾ ಇದ್ದೆ. ಯಾಕೆ ವಿಡಿಯೋ ಅಷ್ಟೊಂದು ಸಲ ಸ್ಟ್ರಕ್ ಆಗ್ತಿದೆ ಅಂತ ಅಂದರೆ, ನಾನು ಕೊಟ್ಟು ವಿಡಿಯೋ ಮಾಡಿಸ್ತಿರೋದ್ರಿಂದ ಅದು ಸ್ವಲ್ಪ ಹೇಗೆ ಬರ್ತಾ ಇದೆ ವಿಡಿಯೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸೊ ನಾನು ಅವಾಗ ಚೆಕ್ ಮಾಡ್ತಾ ಇದ್ದೆ ವಿಡಿಯೋ ನೀಟಾಗಿ ರೆಕಾರ್ಡ್ ಆಗ್ತಿದ್ಯಾ, ರೆಕಾರ್ಡ್ ಆಗ್ತದೋ. ಯಾಕಂದರೆ ವಿಡಿಯೋ ನಾನು ಯಾವಾಗಲೇ ಒಂದು ಸ್ಟೋರಿ ಹೇಳ್ದೆ ಅಲ್ಲ, ಅದರದ್ದೇ ಒಂದು ಮಾತು ನನಗಿವತ್ತು ಅನ್ವಯಿಸ್ತು. ಏನು ಅಂದರೆ, ತಾಳ್ಮೆ ಇರಬೇಕು. ನಾನು ಅವಾಗಲೇ ಹೇಳಿದೆ ಓಕೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಆದರೆ ಅದನ್ನು ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಲೇ ಅದು ಎಷ್ಟು ಪ್ಯೂರ್ ಕ್ವಾಲಿಟಿ ಇದೆ ಅನ್ನೋದು ನನಗೆ ಗೊತ್ತಾಯಿತು. ಯಾಕಂದರೆ ನಾನು ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಬರ್ತಾನೆ ಇತ್ತು. ಅದರಲ್ಲಿ ಸ್ಟಾರ್ಟಿಂಗ್ ಅದರಲ್ಲಿ 4 ವೀಲ್ಸ್ ಇತ್ತು ಕೆಳಗಡೆ. ಸೊ ವೀಲ್ಸ್ ಏನೋ ಹೇಗೋ ಚೆನ್ನಾಗಿತ್ತು. ನಾನು 30 ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಬಟ್ ನಾನು ಫಸ್ಟ್ ಬ್ಯಾಸ್ಕೆಟ್ ಸೈಡ್ಸಲ್ಲೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ತಿಕ್ಕಾಗಿತ್ತು, ತುಂಬ ಸ್ಲಿಮ್ ಆಗಿತ್ತು. ಆಗಲೇ ಅಂದ್ಕೊಂಡೆ ಏನೋ ಪ್ರಾಬ್ಲಮ್ ಇದೆ ಇದರಲ್ಲಿ ಅಂತ. ಪರವಾಗಿಲ್ಲ, ಪೂರ್ತಿ ಅಸೆಂಬಲ್ ಮಾಡಿ ನೋಡೋಣ. ಹೆಂಗಿದ್ರು ತೊಗೊಂಡ್ಬಿಟ್ಟಿದ್ದೀನಿ. ಇದು ಬಂದು ಅರೌಂಡ್ 400 ಸಮಥಿಂಗ್ ಇತ್ತು. ಹೆಂಗಿದ್ರು ತೊಗೊಂಡಿದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಮೌಂಟು. ಹಾಗೆ ಮೇಲೆ ಫ್ರೂಟ್ಸು ಆ ಥರ ಏನಾದರೂ ಹಾಕ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ಅದನ್ನು ಸೆಕೆಂಡ್ ಸ್ಟೆಪ್ ಅರೇಂಜ್ ಮಾಡುವಾಗ ಗೊತ್ತಾಯಿತು, ಸೈಡ್ಸಲ್ಲಿ ಬಂದು ಬೇರೆ ರೀತಿ ಡಿಸೈನಾಗಿ ನಾನು ತರಿಸಿದ್ದಿತ್ತು. ಸೊ ಅದೇನಾಗಿತ್ತು ಅಂತ ಅಂದರೆ, ಸೈಡಲ್ಲಿ ಇರುವಂಥದ್ದೆಲ್ಲ ಸ್ವಲ್ಪ ತುಂಬ ಬೇಸಿಕ್ಕೆ ಗಟ್ಟಿ ಇಲ್ಲ, ಪ್ಲಾಸ್ಟಿಕ್ಗೆ ಸ್ವಲ್ಪನೂ ಕೂಡ ಕ್ವಾಲಿಟಿ ಇರಲಿಲ್ಲ ಅದರಲ್ಲಿ. ಸೊ 400 ನಾಟ್ ವರ್ತ್ ಫಾರ್ ದಸ್. ಇದು ವರ್ತ್ ಅಲ್ವೇ ಅಲ್ಲ ಪ್ರಾಡಕ್ಟ್ ಬಂದು. ಸೊ ಹಾಗಾಗಿ ಏನು ಮಾಡಿದೆ ಅಂತ ಅಂದರೆ, ಒಂದು 2 ನೋಡಿ ಅಲ್ಲಿ ಕಾಣಿಸಿದೆ ಅನ್ಸುತ್ತೆ, ಅದು ಒಡೆದೋಯ್ತು. ಅದು ಹೆಂಗೆ ಒಡೆದೋಯ್ತು, ಯಾವ ರೀತಿ ಒಡೆದೋಯ್ತು ಅನ್ನೋದ್ರ ಬಗ್ಗೆ ಒಂದು ಚೂರು ಗೊತ್ತಾಗಲಿಲ್ಲ. ಆ್ಯಂಡ್ ನನಗಿವತ್ತು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಯಾಕೆ ಅಂದರೆ, ಇವತ್ತು ನನ್ನ ಫಸ್ಟ್ ವಿಡಿಯೋದಲ್ಲಿ 2 ಪಾರ್ಸಲ್ ಬಂತು. ನಾನು ಅನ್ಪ್ಯಾಕಿಂಗ್ ರಿವ್ಯೂ ಕೊಡೋಣ ಅಂತ ಟ್ರೈ ಮಾಡಿದೆ, ಬಟ್ 2 ಪಾರ್ಸಲ್ ಕೂಡ ಬಿಗ್ ಫೇಲ್ಯೂರ್. ನಾನು ಇಲ್ಲಿವರೆಗೆ ಮಾಡಿರೋದ್ರಲ್ಲೇ ವರ್ಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇವೆರಡೂ. ನಾಟ್ ಇನ್ ದ ಫಾರ್ಮ್ ಆಫ್ ಇಷ್ಟ ಆಗಲಿಲ್ಲ ಅಂತ ಹೇಳೋಂಗಿಲ್ಲ. ನಾನು ಪಿಕ್ಚರಲ್ಲಿ ನೋಡಿದಾಗ ಅಥವಾ ರಿವ್ಯೂ ಎಲ್ಲ ನೋಡಿದಾಗ ರಿವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಆ ಕ್ವಾಲಿಟಿ ಇವಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಅಷ್ಟು ಕ್ವಾಲಿಟಿ ಇಲ್ಲವೇ ಇಲ್ಲ. 400ಗೆ ವರ್ತ್ ಲೆಸ್ ಪ್ರಾಡಕ್ಟ್ ಇದು. ಅದ್ರ ಬದಲು ಈ ಫುಟ್ಪಾತಲ್ಲೆಲ್ಲ ಪ್ಯೂರ್ ಪ್ಲಾಸ್ಟಿಕ್ಕಲ್ಲಿ ರೌಂಡ್ ಶೇಪಲ್ಲೋ ಆ ಥರ ಇದರಲ್ಲೆಲ್ಲ ಬರುತ್ತೆ ಬ್ಯಾಸ್ಕೆಟ್ಸ್, ಅವೆಲ್ಲ ಬರೀ 200ಗೆಲ್ಲ ಸಿಗುತ್ತೆ. ಆ್ಯಂಡ್ ಅದು ಗಟ್ಟಿ ಕೂಡ ಇರುತ್ತೆ ಪ್ಲಾಸ್ಟಿಕ್ ತುಂಬ. ಅದು ತುಂಬ ದಿನ ಬಾಳಿಕೆನೂ ಬಂದ್ಬಿಡುತ್ತೆ. ಸ್ವಲ್ಪ ಮೇಲೆತ್ತಿಕ್ಕೊಬೇಕಾಗುತ್ತೆ ಪಾಪು ಇರೋದ್ರಿಂದ. ಇದಾದಮೇಲೆ ನಾನು ತುಂಬ ಬೇಜಾರಾಗಿರೋದ್ರಿಂದ ನಾನು ಮತ್ತೆ ಅದನ್ನೇನು ನೋಡೋಕೆ ಹೋಗಲಿಲ್ಲ. ಬಿಚ್ಚಿಬಿಟ್ಟು ಬೆಳಿಗ್ಗೆ ಬಂದಿದ್ದ ಪಾರ್ಸಲ್ ಕೂಡ, ಇದು ಪಾರ್ಸಲ್ ಎರಡನ್ನೂ ಕೂಡ ರಿಟರ್ನ್ಗೆ ಹಾಕಿಬಿಟ್ಟು 2 ಅನ್ಪ್ಯಾಕ್ ಮಾಡಿರೋದನ್ನೆಲ್ಲ ಪ್ಯಾಕ್ ಮಾಡಿ ಒಳಗಡೆ ಇಟ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಮ್ಮ ಬಂದು ಇವತ್ತು ಸಾಂಬಾರು ಏನು ಬೇಡ ಕರಿ ಮಾಡು ಅಂತ ಹೇಳಿದ್ರು. ಯಾಕಂದರೆ ನೈಟ್ ದೋಸೆ ಇತ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲಿ ಕಂಪ್ಲೀಟ್. ಬಾಯ್.